ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಶರಣಾರ್ಥಿ. ಏನಪ್ಪ ಬೆಂಗಳೂರೊಳಗೆ ಉತ್ತರ ಕರ್ನಾಟಕ ಭಾಷೆ ಮಾತಾಡಕತ್ತಾನ ಅಂತ ಅನ್ಕೊಂಡ್ರನ? ಬೆಂಗಳೂರೊಳಗೆ ಈಗ ಉತ್ತರ ಕರ್ನಾಟಕದಲ್ಲಿ ಭಾಳ ಚಲೋ ತುಂಬಿಬಿಟ್ಟಾರ. ಪಾಪ ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ಇಲ್ಲೇ ಕೂಲಿ ನಾಲಿ ಮಾಡ್ಕೊಂಡು ಅವ್ರ ಜೀವನ ಸಾಕ್ಸಕತ್ತ. ಹುಬ್ಳಿಯಿಂದ ಬರ್ತಾರೆ, ಹಾವೇರಿಯಿಂದ ಬರ್ತಾರೆ, ಬೆಳಗಾವಿಯಿಂದ ಬರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಆದರೆ ಓಟ್ ಇಲ್ಲೇ ಹಾಕ್ತಾರೆ. ಆದರೆ ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ನೀವು ಸಾಯೋ ಹೆಣ ಆಗೈತಿ. ಅವ್ರ ಜೀವನ ನೋಡ್ಬಿಟ್ರೆ ಕತೆ ಬೇರೆನೇ ಐತಿ. ನಾನಿಲ್ಲಿ ಬರ್ತೀನಿ, ಇಲ್ಲಿ ಬಂದು ನೋಡ್ತೀನಿ, ನನಗೆ ಗೊತ್ತಾಗ್ತೈತಿ. ಆದರೆ ಹೊರಗಡೆ ಟಿ ವಿ ನೋಡೋರಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಾಗಲ್ಲ. ಅದನ್ನು ತೋರಿಸ್ಬೇಕಂತ ನಾನು ಬಂದೀನಿ. ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು. ಈಗ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ನಾನು ನೆಲಮಂಗಲ ಕ್ಷೇತ್ರಕ್ಕೆ ಬಂದೀನಿ. ಇಲ್ಲಿನ MLA ಬಂದು ಶ್ರೀನಿವಾಸ್ ಬರ್ತಾರೆ. MLA ಶ್ರೀನಿವಾಸ್ ಇದ್ದಾರೆ. ಆದರೆ ಶ್ರೀನಿವಾಸ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೈತಿ. ಆಯಿತಾ? ಪಾಪ ಇಲ್ಲಿನ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟೈತಿ. ಮೂಲಭೂತ ಸೌಕರ್ಯಗಳಿಲ್ಲ, ಮನೆ ಇಲ್ಲ. ಇಲ್ಲಿನ ಜನರ ಪರಿಸ್ಥಿತಿನ ನೋಡಿದ್ರೆ ಸಂಪೂರ್ಣವಾಗಿ ಎಕ್ಕೊಟ್ಟು ಹೋಗಿದೆ. ಆದರೆ MLA ಮಾತ್ರ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು, ಬ್ರ್ಯಾಂಡೆಡ್ ಕಾರಲ್ಲಿ, ಬ್ರ್ಯಾಂಡೆಡ್ ಮನೆ ಒಳಗಡೆ ಬದುಕ್ತಾ ಇದ್ದಾರೆ. ಆಯಿತಾ? ಅಂದರೆ ಜನಪ್ರತಿನಿಧಿಗಳೇ ಹಾಗೆ. ಬಡವ್ರಿಗೆ ಅವ್ರಿಗೆ ಬೇಕಾಗಿಲ್ಲ, ಬಡವ್ರ ಪರಿಸ್ಥಿತಿ ಬೇಕಾಗಿಲ್ಲ, ಬಡವ್ರ ಕಷ್ಟ ಬೇಕಾಗಿಲ್ಲ. ಒಟ್ಟಿನಲ್ಲಿ ಅವ್ರ ಜೀವನ ಅವ್ರು ನೋಡ್ಕೊತವ್ರೆ, ಇವ್ರ ಜೀವನನೂ ಇವರು ನೋಡ್ಕೊತಾರೆ. ಹಾಗೆ ಒಂದು ಹೇಳ್ತೀನಿ, ಈಗ ನಾನು ಬಂದಾಗ ಇಲ್ಲೊಬ್ಬರು ಫಿನಾನ್ಸ್ ಅವ್ರು ಬಂದಿದ್ರು. ಅವ್ರು ಮಾಡಿರೋ ಸಾಲ ಕೇಳೋಕ್ಕೆ. ಆದರೆ ನಮ್ಮ ಮುಂದೆ ಅವ್ರು ನಿಲ್ಲಕ್ಕಾಗಲಿಲ್ಲ ಬಿಡಿ, ಹೋದ್ರು ಅತ್ಲೈತಿ. ಅವರು ಸಾಲ ಮಾಡ್ಕೊಂಡಿದ್ದಾರೆ. ಪರಿಸ್ಥಿತಿ ಅವ್ರು ಸಾಲ ತೀರ್ಸೋಕ್ಕೂ ಕೂಡ ಗತಿ ಇಲ್ಲ. ಕೂಲಿ ಮಾಡಬೇಕು. ಅವ್ರು ದುಡಿಯೋ ಜೀವನ ಇದೆಯಲ್ಲ, ಅದು ಕೆಟ್ಟ ಬದುಕು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಅಲ್ಲಿರೋ ಜನರನ್ನ, ಅಲ್ಲಿರೋ ಪರಿಸ್ಥಿತಿನ ನಾನು ಹೇಳೋದಕ್ಕಿಂತ ಚಲೋ ಅವ್ರು ಹೇಳಿದ್ರೆ ಇನ್ನೂ ಚಲೋ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ, ಏನಂತಾರೆ ಏನು ಕತೆ ಅಂತ. ಬಾಬಾ ಇಲ್ಲಿ ಏನು ನಿಮ್ಮ ಹೆಸರು? ಬನ್ನಿ ಆಚೆ ಬನ್ನಿ. ಗಂಗಮ್ಮರೇ, ಇದ್ಯಾಕೆ ಶೆಡ್ ಮನೆ ಕಟ್ಕೊಂಡಿರಿ? ಮನೆ ಇಲ್ಲನಾ ನಿಮಗೆ? ಹಾಂ, ಶೆಡ್ ಮನೆನೇ. ಹಾಂ. ರೊಕ್ಕ ಎಷ್ಟು ಬಂದವು? ಯಾರು ರೊಕ್ಕ? ಸಿದ್ದರಾಮಯ್ಯ ನಾವು 2,000 ಬರ್ತೈತೆ. ತಿಂದಿತೆ ಇಲ್ಲ ನಂಗೆ. ಹಾಂ, ಬರ್ತೈತೆ. ಟೈಮ್ ಬರ್ತೈತೆ. ತಿಂಗಳ ಬರ್ತೈತೆ. ಮನೆ ಬೇಕಾ 2,000 ರೊಕ್ಕ ಬೇಕಾ? ಮನೆ ಬೇಕು. ಗೊತ್ತಾಯ್ತು ಈಗ ಏನು ಮ್ಯಾಟ್ರ್ ಅಂತ. ವಿಷಯ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. 2,000 ರೂಪಾಯಿಗೆ ಕಾಸಿಗೆ ಆಸೆ, ಚಿಕ್ಕ ಕಾಸಿಗೆ ಆಸೆ ಪಟ್ರೆ ಮನೆ ಹಿಂಗಿರ್ತಾವೆ ನೋಡ್ರಿ. ಅದು ಯಾವ್ದಾರ ಆಗಿರ್ಲಿ, ಅದು ಯಾವುದೇ ಪಕ್ಷ ಆಗಿರ್ಲಿ, ಯಾರೇ ಆಗಿರ್ಲಿ. ಬಂದಿರೋ ಸಾಸಂತ ಗುಡ್ಸಲಾಗ ಬದುಕಿದೆ, ಗುಡ್ಸಲಾಗ ಜೀವನ ಮಾಡ್ತಾ ಇದ್ದೀವಿ. ಹಾಂ, ಹಿಂಗಾಗೋಗೈತೆ ಪರಿಸ್ಥಿತಿ. ಮತ್ತೆ ನಿಮ್ಮ MLA ಏನು ಮಾಡಾಕತ್ತಾರ? ನಮ್ಮ ಮೇಲೆ ಏನು ಮಾಡ್ತಾರೆ? ಹಾಂ, ಇಲ್ಲಿ ಬಂದಿಲ್ಲ, ನಿಮ್ಮ ಕಷ್ಟ ಕೇಳಿಲ್ಲ. ಇದು ಗಂಗಮ್ಮನ ಕತೆ. ಹಾಂ, ಅಯ್ಯೋ ಏಮ್ಮ, ಏನು ಹೆಸರ? ಕರಿಯಮ್ಮ, ಕುಂದ್ರಮ್ಮ. ನೀರು ಸಿಗಂಗಿಲ್ಲ. ಮನೆಯ ಜೋಪಡಿ ಅದಾವು. ಗಂಗಮ್ಮ, ಬಾತ್ರೂಮ್ ನಿಮ್ಮ ಹೆಸರೇನು? ಕರಿಯಮ್ಮ. ಕರಿಯಮ್ಮ. ಓ, ಜಾಗ ಇಲ್ಲ, ಶೌಚಾಲಯ ಇಲ್ಲ. ಅದನ್ನೇ ನಕ್ಕೊಂಡು ಹೇಳ್ತೀಯಲ್ವಾ ಖುಷಿಯಾಗಿ. ತಡ್ರಿ ನಾಚ್ಕೊಬಿಟ್ರವ್ರು. ಮನೆಯಲ್ಲಿ ಹ್ಯಾಂಡಿಕ್ಯಾಪ್ಟಾ, ವಿಶೇಷ ಚೇತನರು. ಹಾಂ, ಅದು ದುಡ್ಡು ಬರ್ತಾ ಇಲ್ಲ. ರೊಕ್ಕ ಬಂದವ ಇಲ್ಲ? ಯಾಕ್ರಿ ಅಣ್ಣರ, ಯಾಕೆ ಹಿಂಗೆ ಕುಂತು ಬಿಟ್ಟಿರಿ? ನಿಮ್ಮ ಏರಿಯಾ ಪ್ರಾಬ್ಲಮ್ ಕೇಳಕ್ ಬಂದೀವಿ ನಾವು. ನೀವು ಚೌಕಾಬಾರ ಆಡಕತ್ತೀರಿ, ಸ್ಲಿಪ್ಪರ್ ಎಲ್ಲ ದೇವ್ರ ಪಾದದ ಮುಂದೆನೆ ಬಿಟ್ಟಿರಿ. ಅಯ್ಯಯ್ಯೋ, ಎಲ್ಲ ಲೇಡೀಸ್ ಅಲ್ಲ, ನಮ್ಮ ಜೀವನ ಹಾಳಾಗೋತು, ನಮ್ಮ ಲೈಫ್ ಮುಗಿದೋತು ಅಂತ ಬಾಯಿ ಬಡ್ಕೊಳಕತ್ತಾರ. ನೀವು ಯಾಕೆ ಹಿಂಗೆ ಕೂತೀರಿ? ನೀವು ಗಂಡಸ್ರೆಲ್ಲ ಹೋಗಿ ಪ್ರಶ್ನೆ ಮಾಡಬಾರ್ದಾ? ಕ್ಯಾಮ್ರಾ ಮಾಡ್ರಿ ಅನ್ಕಂಡ ಅಲ್ಲೇ ಕ್ಯಾಮ್ರಾ ಮಾಡ್ರಿ. ಹಾಂ, ಏನಣ್ಣ, ಏನು ನಿಮ್ಮ ಹೆಸರು? ಏನು ಮನೆಗಿನೇ ಕಟ್ಟಿಸ್ಕೊಟ್ಟಾರ? ಏನು ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾರ ನಿಮ್ದು? ಏನು ಕತೆ? ಏನು ಮಾಡಕ್ ಕುಂತಾರ ನಿಮ್ಮ MLA? ಅವ್ರನ್ನೇ ಕೇಳ್ಬೇಕು. MLA ಕೇಳ್ಬೇಕಂದ್ರೆ ಇವ್ರನ್ನ ಕೇಳ್ಬೇಕು. ಅವ್ರು ರೈಟ್ ಹ್ಯಾಂಡ್ ಅಲ್ರಿ MLA ನೀವು? ಹಾಂ, ಏನು ಚೌಕಾಬಾರ ಆಡಕತ್ತೀರಣ್ಣ? ಟೈಮ್ ಪಾಸ್. ದುಡ್ಡು ಪಡ್ಡು ಕಟ್ಟು, ಪಗಾರ ಗಿಗಾರ ಕಟ್ಟು, ಏನು ಹಾಳುಗಿಳು ಮಾಡಕತ್ತೀರಿ ಹೆಂಗ್ರಿ? ಹಾಂ, ಹುಷಾರು. ಮತ್ತೆ ನೋಡ್ರಿ, ನಿಮ್ದೇ ಅಲ್ರಿ ಮನೆ ಎಲ್ಲ? ಏನು ಕೆಲಸ ಮಾಡ್ತೀರಿ ಎಲ್ರು? ಏನು ವ್ಯಾಪಾರ? ಇವತ್ತು ಯಾಕೆ ಕುಂತೀರಿ? ಮಂಗಳವಾರ ಆದ್ರೇನ? ಹಾಂ, ದುಡಿಯೋ ವಯಸ್ಸಲ್ಲಿ ರಜೆ ಯಾಕ್ರಿ? ಹಾಂ, ಅಲ್ಲ ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ರಜೆ ತಗೊಳ್ರಿ. ನೀವು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ರಿ. ಮತ್ತೆ ಹಾಂ, ಇವ್ರೇನ ಭಾಳ ಅವಾಗಲೇ ಬಂದು ಅವಾಜ್ ಹಾಕಿರಪ್ಪ.
ಯಾರು ಎಲ್ಲಿಗೆ ರಾಜ್ಯಾಧ್ಯಕ್ಷರು ಇವರು? ಅಲ್ರಿ ಅವ್ರ ಹೆಸರೇನಾ? ರಾಮಸ್ವಾಮಿ ಅವರೇ, ಒಂದ್ ನಿಮಿಷ ತಳ್ರಿ, ಒಂದ್ ನಿಮಿಷ. ನಿಮ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕಾ ಬೇಡ? ಬೇಡ. ಯಾಕೆ? ಏನ್ ಕ್ಲಿಯರ್ ಆಗೈತಿ? ನೀವು ಇಲ್ಲ ಸರ್ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಆನ್ಸರ್ ಹೇಳಕ್ಕೆ ನನಗೆ ಗ್ಯಾರಂಟಿ ಐತೆ. ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿ ಆನ್ಸರ್ ನಾ ಹೇಳ್ತೀನಿ. ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ಸ್? ನಿಮ್ ಸಮಸ್ಯೆಗಳದಾವ ಏನ್ ಹೇಳ್ರಿ? ಈಗ ಒಂದ್ ನಿಮಿಷ ಕರೆಕ್ಟ್ ಪ್ರಶ್ನೆ ಹೇಳ್ರಿ. ಇದು ದೊಡ್ಡವರು ಅವ್ರು ಮಾತಾಡ್ತಿಲ್ಲ ಅಂದ್ರೆ ಯಾಕೋ ಭಯ ಪಡ್ತಾರ. ಅವ್ರು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾರ, ಏನೋ ಅಡ್ಜಸ್ಟ್ಮೆಂಟ್ ಐತಿ, ರಾಜಕಾರಣಿಗಳ ಜೊತೆ ಏನೋ ಅಡ್ಜಸ್ಟ್ಮೆಂಟ್ ಐತಿ, ಅದಕ್ಕೆ ಮಾತಾಡ್ತಿಲ್ಲ. ಅಲ್ಲ ರೀ, ಮನೆ ಇಲ್ಲ, 40 ವರ್ಷ ಆತು, ಚರಂಡಿ ಇಲ್ಲ, ನೀರಿಲ್ಲ, ಹೆಂಗಸ್ರೆಲ್ಲ ಬೇಜಾರು ಮಾಡ್ಕೊಳಕತ್ತಾರ. ಏನು ಮಾಡಕತ್ತೀರಿ ನೀವೆಲ್ಲ? ಏನು ನಿಮ್ಮ ಹೆಸರು? ಮಂಜು. ಏನು ಕೆಲಸ ಮಾಡ್ತೀರಿ? ಚೇರ್ ವ್ಯಾಪಾರ. ಏನು ಮನೆಗಿನ ಬೇಡ ಏನು? ಹೆಣ್ಮಕ್ಳು ಅದಾರ, ಶೌಚಾಲಯ ಇಲ್ಲ, ಹೌದಿಲ್ಲ ಬ್ರದರ್? ಹೌದಿಲ್ಲ? ಈಗ ಒಂದು ಕೇಳ್ರಿ, ಈಗ 40 ವರ್ಷದಿಂದ ಇಲ್ದಿರೋದು ಈಗ 4 ದಿನದಲ್ಲಿ ಬರ್ತೈತನಾ? ಮತ್ತೆ ಈಗ ನಮ್ಮೂರು ಚಿಕ್ಕಮಂಗ್ಳೂರು, ನಾನು ಯಾಕೆ ಇಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ ಕೇಳ್ಬೇಕಾ? ನನಗೇನು ಬಂದಿರೋದು? ಹೌದಾ? ಇವ್ರು ಹಿಂಗೆಲ್ಲ ಅಡ್ಡ ಹಾಕಿದ್ರೆ ಹೆಂಗೆ? ಆಫ್ ಯಾಕೆ ಮಾಡ್ಬೇಕು? ನಾ ಆಫ್ ಮಾಡಕ್ಕೆ ಇದನ್ನ ತಗೊಂಡ್ಬಂದಿನೇನಾ? ನಿಮ್ಮ ಪ್ರಕಾರ ಇದು ಇಲ್ಲಿ ಸಲ್ಲದು. ಆಫ್ ಮಾಡ್ರಪ್ಪ, ಆಫ್ ಮಾಡ್ರಿ. ಹೇಳಿ. ಇದು ಬರೀ ಆಡಿಯೋ ಅಷ್ಟೇ, ನನಗೆ ಕೇಳ್ಬೇಕಲ್ಲ? ನನಗೆ ಕೇಳಲ್ರಿ. ಚಾಲನವರು ಬಂದೋದಕ್ಕೆ ಸಾರ್ವಜನಿಕರ ಒಂದು ತೊಂದರೆಯನ್ನು ಮಾಡೋಕ್ಕೆ ಒಂದಿದ್ದು ಒಪ್ಕೊಳ್ತೇನೆ ನಾನು. ಆಯಿತಾ? ಇಲ್ಲ ಆಗ್ತಿರೋ ಕೆಲಸ ಏನು, ಆಗ್ತಿರೋ ಕೆಲಸ ಏನು ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಆಗ್ತಿರೋ ಕೆಲಸ ಇದೆ, ಆಗದಿರೋ ಕೆಲಸನ ಅಷ್ಟೇ ತೋರಿಸೋದು. ನಾವು ಹೊರಡ್ತೀನಿ ಬಿಡ್ರಿ ಅಣ್ಣ. ನಾ ಅಬ್ಸರ್ವ್ ಮಾಡಕತ್ತೀನಿ, ನೀ ಇಲ್ಲೇ ಏನೋ ಮಾತಾಡಕತ್ತಿಲ್ಲ ಅಂದ್ರೆ ಮತ್ತೆ ನಾನು ಯಾಕೆ ಮಾತಾಡಲಿ? ಬರ್ರಿ, ನಾವು ಬೇರೆ ಊರಿಂದ ಬಂದು ನಿಮ್ಮ ಪ್ರಾಬ್ಲಮ್ ಕೇಳೋಣ ಅಂತ ಬಂದೀವಿ. ನೀವು ಇಲ್ಲಿ ಕುತ್ಕೊಂಡು ಇದು ಮಾಡ್ರಿ ನೀವು. ನಮಗೇನು ಬಂದಿರೋದಂತ ತೀಟೆ? ಎಲ್ಲಿ ಹೊಂಟವ? 4-5 ಕೊಡ ತಗೊಂಡ ನೀರು ಎಲ್ಲಿ ಬರಕತ್ತಾವ ನೀರು? ಬೇಸಿಗೆ. ನೋಡ್ರಿ ಶಿವಣ್ಣ, ಗಂಡಸ್ರೆಲ್ಲ ಕುಂತ್ಕೊಂಡು ಆಟ ಆಡಕತ್ತಾರ, ಹೆಂಗಸ್ರು 4-5 ಕೊಡ ತಗೊಂಡು. ಭಾಳ ಬೇಜಾರಾಯ್ತು ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಇದು ಪುರುಷ ಪ್ರಧಾನ ರಾಜ್ಯನ, ಅದು ಸೆಕೆಂಡ್ರಿ. ಇವ್ರು ನೋಡ್ರಿ, 1 2 3 4 5 ಕೊಡ ಒಬ್ಬರೇ ಎತ್ಕೊಂಡು ಹೋಗ್ತಾರೆ. ನೀವು ಒಬ್ಬರೇ ಯಾಕ? ನೀವು ಒಬ್ಬರೇ ತುಂಬ್ಕೊಂಡು ತಗೋಬೇಕೆಲ್ಲ, 2 ತಂಗಿ, ಅದು ಕೂಡ ಲೇಡಿ. ನೋಡಿ ಹಿಂಗಾದ್ರೆ ಹೆಂಗ್ರಿ? ಅವ್ರು ಬಿಸ್ನೆಸ್ ಮಾಡ್ತಾರೆ, ದುಡಿತಾರೆ. ಹೌದು, ಇವತ್ತು ರಜೆಲಿದ್ದಾರೆ, ಕುತ್ಕೊಂಡು ಆಟ ಆಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೇಕಲ್ಲ ಮನೇಲಿದ್ದಾಗ. ಮಾಡಲ್ಲ. ನಾವು ಜನನೂ ಕೂಡ ಫಸ್ಟ್ ಸರಿಯಾಗಬೇಕು. ನೋಡಿ, ಅವರು ಗರ್ಭಿಣಿ ಹೆಂಗಸು. ಆಯ್ತಾ? ಬನ್ನಿ ಈ ಕಡೆ ಒಂದು ನಿಮಿಷ. ನಿಮ್ಮ ಹೆಸರು? ಗೀತಾ. ಇವತ್ತು ನಮ್ಮ ಸಿಟಿ ಮಂದಿ ಎಷ್ಟು ತಿಂಗಳು ಇವಾಗ ನಿಮಗೆ ಅಮ್ಮ? 8 ತಿಂಗಳು. 8 ತಿಂಗಳಾಗೈತೆ ಇವರು ಮನೇಲಿ ಕುತ್ಕೊಂಡು. ಅಯ್ಯೋ ನಂಗೆ 8 ತಿಂಗಳಪ್ಪ ನನ್ನ ಕೆಲಸ. ನೋಡಿ ನೀರು ಹೊರ್ತಾ ಇದ್ದಾರೆ ಅವರು. ಎಂಥ ಕೆಟ್ಟ ಪರಿಸ್ಥಿತಿ ರೀ ಇದು. ಇವ್ರನ್ನ ಆರೈಕೆ ಮಾಡಬಾರ್ದಾ? ಇವ್ರ ಆರೈಕೆಯಿಂದ ಇವ್ರನ್ನ ಆರೈಕೆ ಮಾಡೋರು ಅಮ್ಮ ಇದ್ದಾರಾ ನಿಮಗೆ? ನಿಮ್ಮ ಆರೈಕೆ ಎಲ್ಲ ಇಲ್ಲ. ನೀವು 8 ತಿಂಗಳಾದ್ರೂ ಹಿಂಗೆ ಕೆಲಸ ಮಾಡ್ಬೇಕು. ಮತ್ತೆ ಇದೆಲ್ಲ ಸೇಫ್ಟಿ ಹೆಂಗ್ ಮಾಡ್ಕತ್ತೀರಿ ನೀವು? ಮಾಡ್ಬೇಕಣ. ಏನು ಅಯ್ಯೋ, ಕಷ್ಟ ಆದ್ಮೇಲೆ ಎಲ್ಲ ಮಾಡ್ಬೇಕಣ. ಏನು ಮಾಡೋಕ್ಕಾಗ? 8 ತಿಂಗಳು 9 ತಿಂಗಳಾದ್ರೂ ಕೆಲಸ ಮಾಡ್ತೀರಿ? ಮಾಡಬೇಕು ಅಂತ. ಎಷ್ಟನೇ ಪಾಪು ಇದು? 3ನೇದಣ. ಅಭ್ಯಾಸ ಆಗೋಗೈತೆ ಇವರಿಗೆ. ಹಿಂಗೆ ನಡೆಯಕತ್ತೈತಿ ಇವ್ರ ಲೈಫ್, ಹಿಂಗೆ ಸಾಕ್ತಾ ಇದೆ. ಎಷ್ಟು ಖರಾಬ್ ಐತ್ರಿ ಜೀವನ. ಶಿವಣ್ಣ, ನೀವೇ ಕ್ಯಾಪ್ಚರ್ ಮಾಡ್ತಾ ಇದೀರಿ. ನಿಮಗೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ, ಗೊತ್ತು ನಂಗೆ. ಅವ್ವ, ಏನೇನು ಪ್ರಾಬ್ಲಮ್ ಅದಾವ ಇಲ್ಲಿ ಹೇಳ? ಇವತ್ತು ಜಾಸ್ತಿ ನಾನೇ ಮಾತಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ನೀರು ತೊಂದ್ರೆ ಐತಿ, ಎಲ್ಲ ಸಮಸ್ಯೆ. ಆಮೇಲೆ ನೀರು ತೊಂದ್ರೆ ಐತಿ, ಕಾಸು ಕೊಟ್ಟು ನೀರು ತುಂಬಿಸ್ತೀವಿ. ಎಲ್ಲ ಕಾಸು ಕೊಟ್ಟು ಎಷ್ಟಿದೆ ಒಂದು ಟ್ರ್ಯಾಕ್ಟರ್ ನೀರಿಗೆ? 600 ರೂಪಾಯಿ. ಎಷ್ಟು ಕೊಡ ಬರ್ತಾವ? ಎಷ್ಟು ಬಿಂದಿಗೆ ಬರ್ತಾವ? 400 ಬರ್ತೈತಿ. 400 ಬಿಂದಿಗೆ ಬರ್ತಾವ, ಎಲ್ಲರ ಮನೆಗೂ ಆಗ್ತಾವ. ಎಷ್ಟು? 400 ಕೊಟ್ಟಿರೇನಾ? 600 ರೂಪಾಯಿ ಒಂದು ಟ್ರ್ಯಾಕ್ಟರ್ ನೀರು. ಅದು ಒಳ್ಳೆ ನೀರು ತಂದು ಕೊಡ್ತಾರೋ? ಅದು ಯಾವ ನೀರು ತಂದು ಕೊಡ್ತಾರೋ? ಯಜಮಾನ್ರು ಏನು ಮಾಡಕತ್ತಾರ? ವ್ಯಾಪಾರಕ್ಕೆ ಹೋಗ್ತಾರೆ. ಈಗೆಲ್ಲದಾರ? ವ್ಯಾಪಾರಕ್ಕೆ ಹೋಗಿದಾರನಾ? ನೋಡ್ರಿ, ಇದು ಪರಿಸ್ಥಿತಿ. ನೋಡಿ, ಒಳ್ಳೆ ನೀರು ಅದಾವ. ಹೆಂಗೆ ಎಲ್ಲಿಂದ ಬರ್ತಾವ ನೀರವ? ಎಲ್ಲಿಂದ ತಗೊಂಡ್ಬರ್ತಾರ ಗೊತ್ತಿಲ್ಲ ಅಣ್ಣ. ಆದ್ರೂ ಕಾಸು ಕೊಟ್ಟು ತಗೊಂತೀವಿ. ಬ್ಯಾರ್ಲ್ಗಳು ತುಂಬ ಒಂದ ಮನೆಗೆ ಹಾಕತಿ ನೀರು. ಒಂದು 20 ಕೊಡ ನೀರಿಲ್ಲ ಅನ್ನೋದಕ್ಕೆ ಬಿಡೋದು. ಅದು ನೀರು ಕಮ್ಮಿನೇ.
ಮನೆಗೆ ತುಂಬಿಸೋದು. ನಿಮ್ಮ ಹೆಸರೇನ? ನನ್ನ ಹೆಸರು ಮಾರಮ್ಮ. ನೀರಿಗೆ ಕರು ಹೊತ್ಕೊಂಡ್ ಬಿಟ್ಟೈತಿ, ನೀರಿಲ್ಲ. ಜಾಗ ಇಲ್ದವ್ರಿದ್ದ ಗುಡಿಸ್ಲಾಕೊಂಡ್ ಸೋರ್ಕೊಂಡ್ ಪಾರ್ಕೊಂಡ್ ಬಿದ್ದಿವಿ. ಮತ್ತೆ ರಾತ್ರಿಗೆ ಬರ್ಬೇಕು, ಆವಾಗ ಕ್ಯಾನ್ ತಗೊಂಡ್ ಹೋಗ್ಬೇಕು ನೀರಿಗೆ. ಮತ್ತಿನ್ನೇನ್ ಮಾಡ್ಬೇಕಪ್ಪ? ಏನ್ ಮಾಡ್ತೀಯವ್ವ, ನಿಮ್ ಪರಿಸ್ಥಿತಿ ನೋಡ ನನಗೆ ಮಾತು ಬರಕತ್ತಿಲ್ಲ. ನೋಡಿ ಹಿಂಗ್ ಒತ್ಕೊಂಡು ಹೋಗ್ತಾರ. ಈಗ ಹೋಗ್ಬೇಕ. ರೊಕ್ಕ ಪಗಾರ ಏನ್ ಬಂದವು? ಏನ್ ಪಗಾರಲ್ಲ, ಪಗಾರ ಗಿಗಾರಲ್ಲ. ಪಗಾರ. ನಿಮ್ಮ ಹೆಸರೇನವ? ಚೌಡಮ್ಮ. ಎಲ್ಲ ದುರ್ಗಮ್ಮ, ಚೌಡಮ್ಮ, ಕರಿಯಮ್ಮ, ಮಾರಮ್ಮ ಅಂತೆಲ್ಲ ದೇವ್ರ ಹೆಸರು ಇಟ್ಕೊಂಡಿದ್ದೀರಿ. ಆ ದೇವ್ರಗಳೇ ಈಗ ಕಂಡುಬಿಟ್ಟು ನಮ್ಮಂತ ಬಡಪಾರಿಗೆ ಏನ್ ಮಾಡ್ಕೊಡ್ತಾರ? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಬರ್ತಿಂತಾರ, ಬರಲ್ಲ. ಬಂದ ಹೇಳ್ತಾರ, ಬರೋದಿಲ್ಲ. ಏನ್ ಮಾಡ್ಬೇಕು? ಹೊಟ್ಟೆ ಪಾಡಿಗೆ ಹೋಗ್ತೀವಿ, ಹೊಟ್ಟೆ ಪಾಡಿಗೆ ಬರ್ತೀವಿ ಅಣ್ಣ. ನೀರ್ ಬರ್ತೈತಿ, ಒಂದ್ ದಿವ್ಸ ಬರುತ್ತೆ, 8 ದಿವ್ಸ ಬರೋದಿಲ್ಲ ಅಣ್ಣ. ಏನ್ ಮಾಡ್ಬೇಕಣ್ಣ? ನಮ್ಮಂತರ ಮತ್ತೆ ಡೈಲಿ ಕೊಡ್ತಾರ ಇದು ಟ್ಯಾಂಕರ್? ನಾವ್ ಫೋನ್ ಮಾಡಿದ್ರೆ ಬರ್ತಾರಣ್ಣ, ವಾರಕ್ಕೊಮ್ಮೆ ಬರ್ತಾರ. ವಾರಕ್ಕೊಮ್ಮೆ ಬರ್ತಾರ, ಹಾಕ್ಬಿಟ್ಟು ಹೋಗ್ಬಿಡ್ತಾರ. ಹಾಕ್ಬಿಟ್ಟು ಹೋಗ್ತಾರ. 3 ರೂಪಾಯಿ 4 ರೂಪಾಯಿ ಬೇರೆ ಪ್ರಾಬ್ಲಮ್ ಎಲ್ಲಿ ನಿಮ್ಮ ಮನೆಯಲ್ಲಿ? ಇಲ್ಲೇ ಜೊತೆ ತೆಗಿಸ್ಕೊಂಡ್ ಬಂದಾರಲ್ಲ ಅಣ್ಣ. ಅದೇ ಮನೆ. ಬನ್ನಿ ಇವಾಗ ನೋಡಿ ಇಲ್ಲಿರೋ ಪರಿಸ್ಥಿತಿ ಹೇಳ್ತೀನಿ. ಇವಾಗ ಇಲ್ಲಿ ಹೆಂಗಿದಾರೆ ನೋಡ್ರಿ ಪರಿಸ್ಥಿತಿ. ಇಲ್ಲಿ ಮನೆ ನೋಡ್ರಿ ಇವರು. ಯಪ್ಪ ದೇವ್ರೆ, ಇಲ್ಲೇ ಮಲ್ಗೋದು, ಇಲ್ಲೇ ಜೀವನ. ಯಾವುದೋ ಒಂದು ಅಂಗಡಿ ಮಡಿಕೊಂಡ್ಬಿಟ್ಟವ್ರೆ. ಯಾರ್ದಪ್ಪ ಅಂಗಡಿ? ನಿಂದೇನಾ? ಅಲ್ಲೇ. ಈಗ ಎಷ್ಟು ವರ್ಷ ನಿಂಗೆ? 17. 9ನೇ ಕ್ಲಾಸಿಗೆ ಕ್ಲೋಸ್ ಮಾಡ್ಬಿಟ್ಟೆ. ಈಗ ಅಂಗಡಿ ನೀನೇ ಇಟ್ಕೊಂಡಿದ್ದಿ. ಎಷ್ಟು ಹಾಕಿದಿ ಬಂಡವಾಳ? ಒಂದು 50,000 ಹಾಕಿದ್ದೀನಿ. ಎಲ್ಲಿಂದ ಬಂತು ದುಡ್ಡು? ಸಾಲ ತಗೊಂಡು. ಎಲ್ಲಿ ಸಾಲ ತಗೊಂಡೆ? ಫೈನಾನ್ಸ್. ಗೊತ್ತಾತ? ಫೈನಾನ್ಸ್ ಅವ್ರು ಬಂದಿದ್ರ ಇಲ್ಲಿ? ಇಲ್ಲಿ ನಮ್ಮ ಜನ ಕೊಡ್ತಾರೆ. ಅದೇ ಫೈನಾನ್ಸ್ ಅವ್ರು ಯಾರೋ ಬಂದಿದ್ರಲ್ಲ ಪೆನ್ ಶರ್ಟ್ ಮಾಡ್ಕೊಂಡು? ಗೊತ್ತಿಲ್ಲ. ಈಗ ಬಂದ್ರ ನೋಡಿ, ಹಿಂಗೆ ಸಾಲ ಮಾಡಿರೋ ಹತ್ರ ಅವ್ರ ಪಾಪ ದುಡ್ಡು ಕೇಳ್ತಾರೆ. ಇವ್ರ ಪಾಪ ಅಂಗಡಿ ಹಾಕೊಂಡು ಜೀವನ ನಡೆಸ್ತಾರೆ. ನಡೀತದ ಚೆನ್ನಾಗಿ ವ್ಯಾಪಾರ? ಸ್ವಲ್ಪ ನಡೀತಾನೆ. ಸ್ವಲ್ಪ ನಡೀತದೆ. 17 ವರ್ಷ ನಿನ್ಗೆ. ಇವನ್ ಲೈಫ್ ಸ್ಕ್ರಾಪ್ ಅಂತಾನೆ ಅರ್ಥ. ಓಕೆನಾ? ನೋಡಪ್ಪ, ಲೈಫ್ನ ಸ್ಕ್ರಾಪ್ ಮಾಡ್ಕೊಳಕ್ ಬಿಡ್ಬೇಡ. ಹಿಂಗೆ ಏನಾದ್ರು ಮಾಡಿ ಇದನ್ನ ದೊಡ್ಡ ತರ ಮಾಡೋ, ಇನ್ನೂ ದೊಡ್ಡದಾಗಿ ಮಾಡೋ, ಆಯ್ತಾ? ಸರಿ. ಪೊರ್ಕೆ ಕಡ್ಡಿ ಬಿಸ್ನೆಸ್ಸಾ? ಅಯ್ಯೋ ಎಲ್ಲಿ ಸ್ನಾನ ಮಾಡೋದೆಲ್ಲಿ ನೀವು? ಸ್ನಾನ ಎಲ್ಲಿ ಮಾಡ್ತೀರಿ? ಇಲ್ಲೇ ಹೆಂಗ್ ಮಾಡ್ತೀರಿ ನೀವು? ಮತ್ತೆ ಎಲ್ಲ ನೋಡಲ್ಲ ಅವ್ರು ಇವರು ಗಂಡಸರು ಪಂಡಸರು? ಹೌದಾ? ಮನೆ ಇದೇನಾ? ಇದೇ ಮನೆ. ನಮಸ್ಕಾರ ಸರ್, ಆರಾಮದಿರಿ? ಅಲ್ಲಿ ಬಾಂಗ್ಲಾದವ್ರು ಮಾಡ್ತಾವ್ರೆ, ನೀವು ಕೂಡ ಮಾಡ್ತಾ ಇದ್ದೀರಿ. ನೀವು ಇನ್ನೂ ಚಲೋ ಮಾಡ್ರಿ, ಇನ್ನೂ ಜಾಸ್ತಿ ಮಾಡ್ರಿ. ನಿಮ್ಗೆ ನಡಿಬೇಕಲ್ಲ ಜೀವನ. ಬಾ ಈ ಕಡೆ ಬರ್ರಿ ಅವ್ವ, ಈ ಕಡೆ ಬರ್ರಿ. ಏನೇನು ಪ್ರಾಬ್ಲಮ್ ಅದಾವ ಬಾಬಾ ಇಲ್ಲಿ? ಬಾ. ಸೋಲ್ ನೀರಿನ ಪ್ರಾಬ್ಲಮ್ ಐತಣ್ಣ. ಆಮೇಲೆ ಬಾತ್ರೂಮ್ ಇಲ್ಲ ಅಣ್ಣ. ಬಾತ್ರೂಮ್ ಇಲ್ಲ ಏನು ಎಲ್ಲ ನೀರಿಂದ. ಬಾವಾ, ನೀನ್ ಇಲ್ಲಿ ಬಂದು ಮಾತಾಡ್ಬೇಕು. ಏನ್ ಹೆಸರು ನಿಮ್ದು? ಗಂಗಮ್ಮ. ಗಂಗೆ ಇದೆ ಪ್ರಾಬ್ಲಮ್. ನೀರೇ ಇಲ್ಲ. ನೋಡಲ್ಲ ಅವ್ನು ಹೆಂಗ್ ಸ್ನಾನ ಮಾಡ್ತಾವನಲ್ಲಿ ಹುಡುಗ. ಏನ್ ಪುಟ? ಬಾ ಪುಟ ಇಲ್ಲಿ. ಏನ್ ಪುಟ ನಿನ್ನ ಹೆಸರು? ಇಂದ್ರ. ಏನ್ ಓದ್ತಾ ಇದೀಯಾ? 5th. ಹೇಳುವ, ಏನೇನ್ ಪ್ರಾಬ್ಲಮ್? ಬಾತ್ರೂಮ್ ನೀರ್ ಪ್ರಾಬ್ಲಮ್ ಜಾಸ್ತಿ ಅಣ್ಣ. ನೀರ್ ಪ್ರಾಬ್ಲಮ್ ಜಾಸ್ತಿ. ಆಮೇಲೆ ನೀರಿಲ್ಲ, ಮನೆ ಈಗ ಸ್ನಾನ ಎಲ್ಲಿ ಮಾಡ್ತೀಯವ ನೀನು? ಅಲ್ಲಿ ಅದು ಅದ್ರೊಳಗ ವಾಶ್ರೂಮ್ಗೆ ಎಲ್ಲಿ ಹೋಗ್ತಿ? ಟಾಯ್ಲೆಟ್ ಅಲ್ಲಿ ಹೋಗ್ಬೇಕಾ? ಸಪ್ರೇಟ್ ನಿಮ್ಗೆ ಟಾಯ್ಲೆಟ್ ಆ ಥರ ಏನು ವ್ಯವಸ್ಥೆ ಇಲ್ಲ? ಇಲ್ಲ ಅಣ್ಣ. ಈ ಎಷ್ಟೇ ಕ್ಲಾಸ್ ಅಂದ್ರೆ ನೀನು? 6. ಮುಂದೆ ಓದ್ತೀಯ ಇಲ್ಲ? ಓದ್ತೀಯಾ? ಹಿಂಗಿದ್ರೆ ಹೆಂಗೆ ಓದ್ತೀಯಾ? ಮನೆಯಲ್ಲಿ ನಿಮ್ದು? ಮನೆ ಆ ಕಡೆ ಐತೆ ಅಣ್ಣ. ಆ ಕಡೆ ಐತಿ. ಈಗ ಈ ಹುಡುಗಿ ಬಾಲಕಿನೇ ಆಗಿರ್ಬೋದು. ಎಷ್ಟು ವರ್ಷ ಪಡ್ರಿ ನಿಂಗೀಗ? 12 ವರ್ಷ. ಸರಿನಾ? ಉಗಿ ಕ್ಯಾಕರ್ಸ್ ಮಕ್ಕಳಿಗೆ ಎದುರ್ಕೊಂಬೇಡ. ನೀನು ಓಟರ್ ಅಲ್ಲ, ನಿಮ್ಮ ಅಪ್ಪ ಓಟರ್, ನಿಮ್ಮ ಅವ್ವ ಓಟರ್. ಅಪ್ಪ ಏನು ಮಾಡ್ತಾರೆ? ಅಪ್ಪನು ಪರಕೆ ಮಾಡ್ತಾರೆ. ಅಮ್ಮ ಕೂದಲು ವ್ಯಾಪಾರ ಮಾಡ್ತಾರೆ. ಇಲ್ಲಿ ಯಾರು ನಿಮಗೆ ಬಂದಿಲ್ವೇನವ ನಿಮ್ಮ ಕಷ್ಟ ಕೇಳಕ್ಕೆ? ಇಲ್ಲ ಅಣ್ಣ. ಏನು ನಿಮ್ಮ ಪರಿಸ್ಥಿತಿ? ನಿಮ್ದು ಏನು ಕೇಳಿಲ್ಲ? ಏನು ಕೇಳಲ್ಲ ಅಣ್ಣ. ಓಟ್ ಹಾಕಾಗ ಅಷ್ಟೇ ನೀರು ತಂದು ಬಿಡ್ತಾರೆ, ಏನು ಮಾಡಲ್ಲ. ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ. ಈ ಹುಡುಗಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ರೆ ಮುಂದಿನ ಭವಿಷ್ಯ ಈ ಹುಡುಗಿ ಚೆನ್ನಾಗಿದೆ. ಆದರೆ ಈ ಹುಡುಗಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ, ಆಯಿತಾ? ಇನ್ನೂ ಓದ್ಬೇಕಂತ ಆಸೆ ಐತೆ ನಮ್ಮ ನಿನಗೆ? ಅಯ್ಯೋ, ಏನಿನ ಹೆಸರಂದೆ? ಇಂದ್ರನ ಕಥೆ ಇದು. ಈಗ ರಾಜಕಾರಣಿಗಳಿಗೆ ಈಗ ಏನು ಹೇಳ್ಬೇಕು ನಾನೀಗ? ನೀನು ಏನು ಹೇಳ್ತೀಯಾ? ಸಿದ್ದರಾಮಯ್ಯ ಸರ್ಗೆ ಏನಾದ್ರು ಕೇಳ್ಕೊ, ಕೈ ಮುಗಿದು ಸಿದ್ದರಾಮಯ್ಯ ಸರ್ ಕೇಳ್ಕೊ. ಸಿದ್ದರಾಮಯ್ಯ ಸರ್, ನಮಗೆ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಡಿ, ಮನೆಗಳ ವ್ಯವಸ್ಥೆ ಮಾಡ್ಕೊಡಿ ಸರ್ ಪ್ಲೀಸ್.
ನೀನು ದೊಡ್ಡೋಳಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? ಪೊಲೀಸ್. ಪೊಲೀಸ್. ದೊಡ್ಡೋಳಾದ್ಮೇಲೆ ನಮ್ಮ ಇಂದ್ರ ಪೊಲೀಸ್ ಆಗಬೇಕು ಅನ್ಕೊಂಡಳ. ಈಕಿ ಪೊಲೀಸ್ ಆಗ್ತಾಳ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ವಿ. ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಆಕೆ ಇಂದ್ರ. ಆದರೆ ಇಂದ್ರಳ ಪಾಡು ಒಂದ್ಸಲ ತೋರಿಸ್ಬಿಡೋಣ ಹಂಗೆ ಫುಯ್ ಅಂತ. ಹೆಂಗಿದೆ ಪರಿಸ್ಥಿತಿ ಅಂತ, ಇವ್ರ ಮನೆ ಪರಿಸ್ಥಿತಿ. ಪೊರಕೆ ಮಾಡ್ತಾರ ಅಪ್ಪ ಪೊರಕೆ ಮಾಡ್ತಾರ. ಯಪ್ಪ ಹಿಂಗಿದಾರಪ್ಪ, ಜೀವನ ಹಿಂಗೆ ನಡೆಯಕತ್ತೈತಿ. ಏನು ಮಾತಾಡೋದು ಏನು ಬಿಡೋದು ಅನ್ನಂಗೆ ಆಗೈತಿ. ಈಗ ಬರ್ರಿ ಮುಂದೆ ಹೋಗೋಣ ಬರ್ರಿ. ಏನು ನಿಮ್ಮ ಹೆಸರು? ಮಂಜಮ್ಮ. ಏನು ಬಟ್ಟೆ ಒಗಿತಿದ್ರಾ? ಹಾಂ ಮಂಜಮ್ಮ, ಏನು ಪ್ರಾಬ್ಲಮ್ ಇಲ್ಲಿ? ಏನ್ ನೀರಿನ ಸಮಸ್ಯೆ ಒಂದು ಐತ್ರಿ. ಆಮೇಲೆ ಮತ್ತೆ ಟಾಯ್ಲೆಟ್ಗಳೆಲ್ಲ ಏನಿಲ್ಲ, ಹೆಣ್ಮಕ್ಳು ಭಾಳ ಕಷ್ಟ ಆಗೈತ್ರಿ. ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗ್ತೀರಮ್ಮ ಟಾಯ್ಲೆಟ್ಗೆ? ಕಡೆನೇ ಹೋಗ್ತೀವಿ ಸರ್. ಆ ಕಡೆನೇ ಹೋಗ್ತೀರಿ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಬದುಕ್ತಿದ್ರಿ ಏನ್ರಿ ನೀವು? ಏನು ಮಾಡೋಣ್ರಿ? ಯಾರು ಬಂದು ಕೇಳ್ತಾರೆ ನಿಮ್ಮ ಪ್ರಾಬ್ಲಮ್ಗೆ ಯಾರು ಸೊಲ್ಯೂಷನ್ ಕೊಡ್ತಾರೆ? ಗೌಡ್ರನ್ನವ್ರು ಇದ್ರೆ ಅವರು ಸೊತ್ರು. ಹಾಂ, ಅವಾಗಿಂದ ಯಾರು ಬರೋದಿಲ್ಲ, ಯಾರಿಲ್ಲ. ಯಾರೂ ಇಲ್ಲ. ಇಲ್ಲಿ ನಿಮ್ಮ ಕಥೆನೇ ಯಾರು ಕೇಳಲ್ಲ. ಏನಿಲ್ಲ. ರೊಕ್ಕ ಬರಕತ್ತಾವ ಪಗಾರ ಸಿದ್ದರಾಮಯ್ಯನವ. ಇದು ಅಕ್ಕಿ ಅಕ್ಕಿನೂ ಬರ್ತೈತ್ರಿ. ಎಲ್ಲಿ ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 21 kg ಬರ್ತೈತ್ರಿ. ಮನೆ ಬೇಡವಾ? ಮನೆಗಳು ಸರ್ಕಾರದಿಂದ ಮನೆ ಯೋಜನೆ ಸಿಗುತ್ತಲ್ಲಪ್ಪ. ಅದ ಬಂದೈತ್ರಿ, ಅರ್ಧ ಬಂದಿಲ್ಲನ್ರಿ. ಅರ್ಧ ಬಂದೈತ್ರಿ, ಅರ್ಧ ಬಂದಿಲ್ರಿ. ಹಿಂಗೆ ಜೀವನ ನಡೆಯಕತ್ತೈತ್ರಿ. ಒಟ್ಟು ನೀರಿಲ್ಲ, ಕರೆಂಟ್ ಇಲ್ಲ. ಏನು ಕರೆಂಟ್ ಐತ್ರಿ? ಯಾವ ಥರ ಕರೆಂಟ್ ನಿಮ್ಗೆ? ಎಲ್ಲಿಂದ ಬರ್ತದೆ ಕರೆಂಟ್? ಅಲ್ಲಿಂದ. ಅದು ಲೀಗಲ್ ಅಂತೂ ಅಲ್ಲ, ಅದು ಲೀಗಲ್ ಅಂತೂ ಅಲ್ಲ ಅದು. ಬರ್ರಿ. ಏನವ್ವ ಆರಾಮ? ಏನು ಹಿಡಿತಿದ್ರಿ ಏನ? ಏನು ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಹಂಗೆ ಬಂದ್ಬಿಡಿ ನೀವು. ಹಾಂ, ಸುಂದ್ರಮ್ಮ. ಆರಾಮ? ಆರಾಮ. ಎಲ್ಲ ಆರಾಮವ್ವ? ಇಂಥ ಪರಿಸ್ಥಿತಿ ಒಳಗೆ ಬದುಕ್ತಾ ಇದ್ದೀರಿ. ಏನು ಮಾಡ್ಬೇಕಪ್ಪ? ಎಷ್ಟು ವರ್ಷ ಆತು ಇಲ್ಲಿ ಬಂದ? 40 ವರ್ಷ ಆಯ್ತು. 40 ವರ್ಷ. ಏನು ಇಲ್ಲಿ ಪ್ರಾಬ್ಲಮ್? ಹಿಂಗೆ ಕಾಣತಕ್ಕತ್ತವಲ್ಲ ಕಣ್ಣಿಗೆ ಅಂತೀರೇನ? ನೀವು ಹೇಳ್ಬೇಕು. ಚಲೋ ಅದೇಪ್ಪ, ಇವಾಗ ನಾವು ಹೋಗಿ ಬರಬೇಕು, ಕಷ್ಟ ಬೀಳ್ಬೇಕು. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ತಿರುಗಬೇಕು ವ್ಯಾಪಾರಕ್ಕೆ. ಇದೇ ಕಷ್ಟ. ಮತ್ತೆ ನೀರಿಂದು ಕಷ್ಟ. ವ್ಯವಸ್ಥೆ ಏನಿಲ್ಲ ಇಲ್ಲಿ? ವ್ಯವಸ್ಥೆಗಳು ಏನು ವ್ಯವಸ್ಥೆ ಇಲ್ಲ, ಏನು ಇಲ್ಲ. ಏನಿಲ್ಲ. ಈಗ ನೀವು ದೊಡ್ಡ ದೊಡ್ಡ ಮನೆ ಇಲ್ಲ, ಜಾಗ ಇಲ್ಲ, ಏನಿಲ್ಲ. ಮನೆ ಸರ್ಕಾರದಿಂದ ಮನೆ ಕೊಡ್ತೀವಿ ಅಂತ ಹೇಳಿಲ್ಲ ನಿಮಗೆ? ಕೊಡ್ತೇವೆ ಅಂದಾರೆ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ? ಏನು ಕೇಳಿಲ್ಲ ನಿಮ್ಮನ್ನ? ಕೇಳಿಲ್ಲ ಇನ್ನು. ಹಾಂ, ಏನು ಹೇಳ್ತಾರ? ಕೊಡ್ತೇವೆ ಬರ್ತಾರಿಲ್ಲ ಇಲ್ಲಿ? ಕೊಡ್ತೇವೆ, ಮಾಡಿಸ್ತೇವೆ ಅಂತಾರೆ, ನಳ ಹಾಕ್ಸ್ತೇವೆ ಅಂತಾರೆ, ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತಾರೆ. ಇನ್ನು ಏನು ರೆಡಿ ಆಗಿಲ್ಲ. ಈಗ ನಾನು ನಿಮ್ಮ ಇದಕ್ಕೆ ಎಲೆಕ್ಷನ್ ನಿಲ್ಬೇಕು ಅನ್ಕೊಂಡಿದ್ದೀನಿ. ನಿಂದ್ರ ಓಟ್ ಹಾಕ್ತೀರ ನನಗೆ? ಹಾಕ್ತೇವೆ. ಎಷ್ಟು ಬೇಕು ನಿಮಗೆ ಓಟ್? ತೊಳ್ರಿ. ಹಾಂ, 1000 ತೊಳ್ರಿ. ಬೇಡ, ಓಟ್ ಹಾಕ್ರಿ. ಕಾಸು ಬೇಡ. ತೊಗೊಂಡು ಇಟ್ಕೊಂಡು ಓಟ್ ಹಾಕ್ರಿ. ಹಂಗೆ ಕಾಸು ಬೇಡ, ಹಂಗೆ ಹಾಕ್ತೀವಿ ನಾವು ಬೇಕಾದ್ರೆ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾ? ಕಾಸು ಬೇಕಾ? ಕಾಸು ಬೇಡಪ್ಪ. ಈ ಮುಂಚೆ ಕಾಸು ಇಸ್ಕೊಂಡಿಲ್ವಾ ನೀವು ಯಾರ ಹತ್ರನೂ? ಹ್ಞೂ, ಬೇರೆಯವ್ರ ಹತ್ರ ಇಸ್ಕೊಂಡು ಈಗ ನನ್ನ ಹತ್ರ ಇಸ್ಕೊತಿಲ್ವಾ ನೀವು? ಇಲ್ಲಪ್ಪ, ಇಸ್ಕೊಂಡಿಲ್ಲ. ನಿಜವಾಗ್ಲೂ ಇಸ್ಕೊಂಡಿಲ್ಲ? ಆಯ್ತು, ಇಲ್ಲಿ 1000 ಇದೆ, 2000 ಕೊಡ್ಲಾ? ಬೇಡ, ಎಷ್ಟು ಸಾವಿರ ಕೊಟ್ಟರು ಬೇಡ ನಮಗೆ. ಅಣ್ಣ ಅದು 10,000 ಕೊಡೋಣ ಶಿವಣ್ಣ. ಅನ್ನೋದ್ರೆ ಯಾಕಮ್ಮ 10,000? ಬೇಡಣ್ಣ. 50? ನಮ್ಗೆ 50 ಬೇಡ, ಏನು ಬೇಡ. ಮನೆ ಬೇಕು, ಜಾಗ ಬೇಕು ನಮ್ಗೆ. ನಿಮ್ಮ ಹೆಸರೇನಂದ್ರೆ? ಸುಂದ್ರಮ್ಮ. ಎಲ್ಲರೂ ಸುಂದ್ರಮ್ಮನ ಥರನೇ ಇರ್ರಪ್ಪ. ಹೌದು, ಆಸೆ ಮತ್ತೆ ಪಡ್ಬೇಡ್ರಿ. ನಾವು ಯಾವ ದುಡ್ಡಿಗೆ ಸುಂದ್ರಮ್ಮ? ಯಾವ ದುಡ್ಡಿಗೆ ಆಸೆ ಬೀಳವ್ರಲ್ಲ. ಹ್ಞೂ, ಮನೆ ಜಾಗ ಇದ್ರೆ ಸಾಕು. ಸಾಕು. ಸ್ನಾನ ಮಾಡೋದಲ್ಲೇನ್ರಿ ನೀವು? ಓ, ಇದು ನಮ್ಮ ಕನ್ನಡದ ಜನರ, ನಮ್ಮ ಕನ್ನಡದ ಮಹಿಳೆಯರು ಸ್ನಾನ ಮಾಡುವಂತಹ ಲಕ್ಸುರಿಯಸ್, ಯಾವ ಗ್ರೀನ್ಲ್ಯಾಂಡ್ ಹೋಟೆಲ್ಗೂ ಕಮ್ಮಿ ಇಲ್ಲ. ಯಾವ ತುಂಬ ಈ ಅಶೋಕ ಹೋಟೆಲ್, 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ ಅಲ್ವೇನ್ರಾ? ಹಾಂ, ಯಾವ ಹೋಟೆಲ್ಗೂ ಕೂಡ ಕಮ್ಮಿ ಇಲ್ಲ. ಹೋಗು, ಕುತ್ಕೋ, ಕ್ಲೋಸ್ ಮಾಡ್ಕೋ, ಸ್ನಾನ ಮಾಡು. ಎಷ್ಟು ಚೆನ್ನಾಗಿದೆ. ರಾಜಕಾರಣಿಗಳ ಮಕ್ಕಳು, ರಾಜಕಾರಣಿಗಳು, ನೀವು ಬಂದು ಇಲ್ಲಿ ಸ್ನಾನ ಮಾಡಿ ನೋಡೋಣ ಹೆಂಗಿರುತ್ತೆ. ನೀವು ಕುತ್ಕೊಳ್ಳಿ, ಇಲ್ಲಿ ಬಂದು ಸ್ನಾನ ಮಾಡಿ. ಅಲ್ಲಿನ ನಿಮ್ಮ ಹೆಣ್ಮಕ್ಳು ಬೇಡ, ಗಂಡು ಮಕ್ಕಳು ಬಂದು ಕುತ್ಕೊಂಡು ಇಲ್ಲಿ ಸ್ನಾನ ಮಾಡಿ ನೋಡೋಣ. ಆಗುತ್ತಾ ನಿಮ್ಮ ಕೈಲಿ? ಸಾಧ್ಯ ಇಲ್ಲ. ನಾವ್ಯಾಕೆ ಬರಬೇಕು ಅಂತೀರಾ? ನಾವ್ಯಾಕೆ ಹೋಗ್ಬೇಕು ಅಂತೀರಾ? ಇದು ನಮ್ಮ ಕನ್ನಡದ
ಏನೋ ಶ್ರೀಮಂತ ರಾಜ್ಯ ನಮ್ಮದು, ನಾವೇನೋ ಭಾಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವೇನೋ ಕಿತ್ತು ಗುಡ್ಡೆ ಹಾಕ್ತಿದ್ದೀವಿ, ಬೇಜಾರು ಮಾಡ್ತಿದ್ದೀನಿ ಅಂದ್ರಲ್ಲ, ಇದೇ ಬೇಜಾನು ಅಲ್ವೇನ್ರಾ? ನೋಡಿ ಪಾಪ ಇದು ಪರಿಸ್ಥಿತಿ ಹೆಂಗಿದೆ ಯವ್ವಾ ತುರ್ಕೊಳಕ ಗೋಳಾಕಡೆ ಗೋಳಾಡಕತ್ತೀಯವ್ವ. ನಿನ್ನ ಕಣ್ಣು ಕಾಣವಲ್ದು, ನಿನ್ನ ಕೈ ನಿಲ್ವಲ್ದು, ನಿನ್ನ ಕೈ, ನಿನ್ನ ಬಾಡಿ, ನಿನ್ಗೆ ಶಕ್ತಿನೇ ಇಲ್ಲ, ನಿಶಕ್ತಿ ಅಂಥದ್ರೊಳಗೂ ಕೆಲಸ ಮಾಡ್ತೀಯಲ್ಲ ಯವ್ವ. ಏನು ಹೆಸರು? ಏನು ಹೆಸರು? ಗೌರಮ್ಮ. ಏಟ್ ಸಿಕ್ತತಿದ್ರ ಲಾಭ? ಏನಿಲ್ಲ, ಮನೆ ಕಸ ಗುಡ್ಸಕ್ ಮಾಡಕ್ ಕುಂತಿದ್ದೆ. ಮನೆ ಕಸ ಗುಡ್ಸಕ್ ಮಾಡಕತ್ತೀನ ಯವ್ವ. ಅಯ್ಯೋ, ಯಾರ್ಯಾರು ಅದಾರ ಮನೇಲಿ? ಅವ್ರ ಯಜಮಾನ್ರ? ನೋಡ್ರಿ ಸರ್, ಹಂಗೆ ಒಂಚೂರು ಜೂಮ್ ಹಾಕ್ಬಿಡೋಣ. ಹೆಂಗ್ ಮಕ್ಕೊಂಡಾರ, ಯಾವ ಪರಿಸ್ಥಿತಿಲಿ ಇದಾರ. ಇದು ನಮ್ಮ ಕನ್ನಡದ ಕರುನಾಡಿನ ಪರಿಸ್ಥಿತಿ. ನಾವೆಲ್ಲ ಅಂದ್ಕೊಂಡಿದ್ದೀವಿ ನಮ್ಮದೇ ಕಷ್ಟ, ನಮ್ಮ ಪರಿಸ್ಥಿತಿನೇ ತುಂಬ ಕಷ್ಟ ಅಂತ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಾವು ನೀವು ಬದುಕ್ತಾ ಇರೋವಂಥ ಬದುಕು ಇವರೆಲ್ಲರ ಕನಸು. ಸುಮ್ಮನೆ ಫೋಟೋ ತೆಗಿಕೊತೀರಿ. ಮನೆ ಬೇಕಾ ಬೇಡ ನಿಮಗೆ? ಮನೆ ಬೇಕಾ ಬೇಡ? ಬೇಕಾ? ನೋಡ್ರಿ, ಮನೆ ಸಿದ್ದರಾಮಯ್ಯನವ್ರು ಕೊಡ್ತಾರೆ, ಈಸ್ಕೊಂಡಂಗ ಅಂತೀರಾ? ಹಾಂ, ಸಿದ್ದರಾಮಯ್ಯ ಕೊಟ್ಟಂಗ ನಾವು ಈಸ್ಕೊಂಡಂಗ. ಏನು ಪುಟ, ಏನು ಓದ್ತಿದ್ಯಾ ನೀನು? 7th. ಏನು ಹೆಸರು? ಸಿಂಧು. ಆಗಲೇ ಇಂದ್ರ ಅಲ್ಲಿದ್ದಾಳೆ, ಇಂದ್ರ. ಹಾಂ, ಸಿಂಧು ಏನಾಗಬೇಕು ಅನ್ಕೊಂಡಿದ್ಯಾ ಓದಿ? ಡಾಕ್ಟರ್. ಬರಮ್ಮ ಇಲ್ಲಿ. ಇಂದ್ರ ಪೊಲೀಸ್ ಆಗ್ಬೇಕಾ? ನಮ್ಮ ಸಿಂಧು ಡಾಕ್ಟರ್ ಆಗಬೇಕು, ಇಂದ್ರ ಪೊಲೀಸ್ ಆಗಬೇಕು. ಸಿಂಧು ಡಾಕ್ಟರ್ ಆಗ್ತೀಯ ನೀನು? ನೋಡ್ಬೇಕಣ ಮುಂದೆ. ಹೆಂಗೆ? ಯಾಕೆ ನಿಂಗೆ ಡಾಕ್ಟರ್ ಆಗ್ತೀನಿ ಅನ್ಸಕತ್ತೈತಾ? ನಾನು ಡಾಕ್ಟರ್ ಆಗಲ್ಲ ಅಂತೈತಾ? ಯಾರು ಕೊಡ್ತಾರಣ್ಣ? 7th ಓದ್ತದೆ ಈಗ. 7th ಓದ್ತದೆ. ಮುಂದೆ ಓದಬೇಕು ಭಾಳ. ಓದಕ್ಕಾಗತ್ತೆ ಅನಿಸ್ತೈತಾ? ಏನು ಕೈಲಾದಷ್ಟು ಆಸೆ ಮಾತ್ರ ಐತಿ, ಡಾಕ್ಟರ್ ಆಗ್ಬೇಕಂತ, ಪೊಲೀಸ್ ಆಗ್ಬೇಕಂತ ಆಸೆ ಐತಿ. ಹಾಗಾದರೆ ನೆಲಮಂಗಲದಲ್ಲಿ ನಮಗೆ ಇವರಿಬ್ಬರು ಸಿಕ್ಕಿದ್ದಾರೆ. ಇನ್ನೂ ತುಂಬ ಜನ ಮಕ್ಕಳಿದ್ದಾರೆ. ಈಗ ಇವರಿಬ್ಬರೇ ಉದಾಹರಣೆ ತಗೊಳ್ಳಿ. ಇವರಿಬ್ಬರು ಈ ಥರ ಇನ್ನೂ ತುಂಬ ಜನ ಇದ್ದಾರೆ. ಇವರಿಬ್ಬರೇ ಉದಾಹರಣೆ ತೊಗೋತೀನಿ ನಾನು ಇನ್ನೊಂದು 20 ವರ್ಷ ಬಿಟ್ಟು ನೋಡ್ಬೇಕನ್ನೋಷ್ಟೊಳಗೆ ನಮ್ಮ ಸಿಂಧು ಮತ್ತು ಇಂದ್ರ ಒಬ್ಬರು ಡಾಕ್ಟರ್ ಆಗ್ತಾರಾ, ಒಬ್ಬರು ಪೊಲೀಸ್ ಆಗ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಇದು ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಬಿಡ್ತಾ ಇರುವಂಥ ಪ್ರಶ್ನೆ. ಇದು ಉತ್ತರ ನೀವೇ ಕೊಡಿ. ನಾನಿನ್ನೇನು ಕೊಡೋಕ್ಕಾಗುತ್ತೆ? ನಾನೇ ಕೆಲಸ ಮಾಡೋನು, ಆಯಿತಾ? ನಾನು ಇದನ್ನು ಎಕ್ಸ್ಪೋಸ್ ಮಾಡ್ತಿರೋನು. ಈಗ ನೀವು ಈ ಥರ ಬಡವರಿಗೆ ಅದೇನು ಸೌಕರ್ಯ ಅದೇನೋ ಮಾಡ್ತಿದ್ದೀನಿ, ನಾವು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ನಮಗೆ ಏನೋ ಅದು ಬೇಕು ಇದು ಬೇಕು ಮಂತ್ರಿಗಿರಿ ಬೇಕು ಅಂತ ಡೆಲ್ಲಿ ಕಡೆ ಡಿಂಕಣಕ ಅಂತ ಹೋಗ್ತಾ ಇರುವಂತಹ ನಮ್ಮ ನೆಚ್ಚಿನ 3-4 ಬಾರಿ ಗೆದ್ದಿರುವಂತಹ ಶಾಸಕರೇ, ಬಂಧು ಮಿತ್ರರೇ, ಸಿಂಧು ಡಾಕ್ಟರ್ ಆಗಬೇಕು, ಇಂದ್ರ ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದಾರೆ. ಆಗ್ತಾರ ಆಗಲ್ವಾ? ಕಾದು ನೋಡೋಣ. ಬನ್ನಿ ಮುಂದಕ್ಕೆ ಹೋಗೋಣ. ನಮಸ್ಕಾರ ರೀ. ಏನು ಮಾಡಕ್ ಕುಂತೀರಿ ಇಲ್ಲಿ ನೀವು? ಏನು ಮಾಡ್ತಾ ಇದ್ದೀರಿ? ಎಲ್ಲ ದಂಧೆ ಮಾಡಿ ನೋಡೋಣ. ನೀರಿಲ್ಲ, ಫಸ್ಟ್ ನೀರಿಲ್ಲ, ಆಮೇಲೆ ಏನಿಲ್ಲ? ನೀರಿಲ್ಲ. ಹೆಣ್ಮಕ್ಳಿಗೆ ಟಾಯ್ಲೆಟ್ಗೆ ಹೋಗೋ ಜಾಗ ಇಲ್ಲ. ಗಂಡು ಮಕ್ಳಿಗೆ ಹೋದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ನಮ್ಮ ಪಾತ್ರೆ ವ್ಯಾಪಾರ ಹೋಗಿ ಬಂದ್ಮೇಲೆ ದುಡಿಮೆ ಮಾಡ್ಬೇಕು. ಹೆಣ್ಮಕ್ಳು ಬಸ್ ಸ್ಟ್ಯಾಂಡಿಗೆ ಕಳಿಸ್ರಿ, ಗಂಡು ಮಕ್ಳು ಹೆಂಗ ನಡೀತದೆ? ಗಂಡು ಮಕ್ಳದ್ದು ನಡೀತಿ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಹೆಣ್ಮಕ್ಳೆಲ್ಲ ಕಳ್ಸೋಣ. ಹೆಣ್ಮಕ್ಳಿಗಿಂತ ಇದು ಸೀರೆ ಪಾರೆ ಕಟ್ಟಿಗೆ ಹಾಕಿ ಎಲ್ಲ ಮಾಡಿದ್ವಿ. ಮಕ್ಳು ಏನು ಮಾಡ್ತಾ ಇದ್ದಾವೆ? ಮಕ್ಳು ಏನಿಲ್ಲ, ನಾ ಇಲ್ಲೇ ಸ್ಕೂಲ್ಗೆ ಹಾಕಿದ್ವಿ. ಒಬ್ಬ 7ನೇ ಕ್ಲಾಸ್ ಅದಾನೆ. ಒಂದು ಹೆಣ್ಣು ಹುಡುಗಿ ಐತೆ. ಮನೇಲಿ ಹಿಡಿಸ್ತೀವಿ, ಸ್ಕೂಲಿಗೆ ಜಾಸ್ತಿ ಹಾಕಲ್ಲ. ಯಾಕೆಂದ್ರೆ ನಾವು ಬಾರ್ಡ್ರ್ ಓದ್ಸಕ್ಕಾಗಲ್ಲ. ಅವ್ರನ್ನೇ ಕೊಡಿಸ್ತೀರಿ ಹುಡುಗನ್ನ? ಇರ್ಲಿ, ಗಂಡು ಮಕ್ಳು ಓದ್ಲಿ ಅಂತ. ಹೆಣ್ಮಕ್ಳು ಓದ್ಬಾರ್ದನ? ಅವ್ರು ಓದ್ತಾರೆ, ಹೋಗದ ಆಸೆ ಪಟ್ಟು ಅವ್ರು ಎಲ್ಲಿ ಮಟ್ಟ ಓದ್ಲಿ ಅಂತ ಓದಿಸ್ತಾರೆ. ದೇವಣ್ಣ, ಇದು ಮೋಸ ಕಣ್ಣಣ್ಣ. ಎಷ್ಟು ಕಷ್ಟನೋ ಸುಖನೋ, ಎಲ್ಲಿ ತನಕ ಆಗುತ್ತೆ ಇಬ್ರು ಓದಿಸಿ. ಇದೇ ಇಲ್ಲಿನ ಒಂದು ನಿಜವಾದ ಇವರ ಅಸ್ತಿತ್ವ. ಇದನ್ನ ತೋರಿಸೋದಕ್ಕೆ ನನಗೆ ಆಲ್ರೆಡಿ ತೋರಿಸಿ ಹೇಳಿ ಕೇಳಿ ಸುಸ್ತಾಗೋಯ್ತು. ಜಾಸ್ತಿ ಹೊತ್ತಿದ್ರೆ ಇಲ್ಲಿ ನಮಗೆ ಖಂಡಿತ ರೋಗ ಅಂಟ್ಕೊಳ್ಳುತ್ತೆ. ಹಂಗಂದಮೇಲೆ ಇವ್ರು ಇನ್ನು ರೋಗದೊಳಗೆ ಬದುಕ್ತಾ ಇರ್ತಾರೆ ಅಂತ ಅರ್ಥ. ಸೊ ಇವರೆಲ್ಲರ ಭವಿಷ್ಯ ಸರ್ವನಾಶ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಹೊಣೆ ಯಾರು? ಇದನ್ನು ನೋಡೋರು ಯಾರು? ಇದನ್ನು ಕೇಳೋರು ಯಾರು? ರಾಜಕಾರಣಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಅಧಿಕಾರಿಗಳಂತೂ ನರಸತ್ತವರಾಗಿದ್ದಾರೆ. ಮಿಕ್ಕಿದವರೆಲ್ಲ ಎಲ್ಲೋಗಿ ಅಡಗಿದಾರೋ ಗೊತ್ತಿಲ್ಲ. ನಾನು ಬಂದೆ, ಇವರ ಪ್ರಾಬ್ಲಮ್ ಕೇಳಿದೆ, ಮತ್ತೆ ಇನ್ನೊಂದು ಸಲ ಬರ್ತೀನಿ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಬೇರೆ ಕಡೆ ಇನ್ನೂ ತುಂಬ ಜನ ಇದೇ ಥರ ಬದುಕು ನಡೆಸ್ತಾರೆ, ಅವ್ರದ್ದೆಲ್ಲ ಕೇಳಕ್ಕೆ ಹೋಗಬೇಕು. ಆದರೆ ದಯವಿಟ್ಟು ನೆಲಮಂಗಲದ ಕ್ಷೇತ್ರದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿನ MLA
ಉಸಿರಾಡುತ್ತಿದ್ದಾರೋ ಅನ್ನೋದು ಅನುಮಾನವಾಗಿದೆ. ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.